ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಡಾಕ್ಟರ್ ಉಮಾ ಅಕ್ಕಿ, ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ. ಗಣಕರಂಗ, ಧಾರವಾಡ. ಭಕ್ತಿ ಭಂಡಾರಿ ಬಸವಣ್ಣನವರ 892ನೆಯ ಜಯಂತಿ ಆಚರಣೆಯ ಪ್ರಯುಕ್ತ ಆಯೋಜಿಸಿರುವ ಲೇಖನ ಸ್ಪರ್ಧೆ. ವಿಷಯ: ಬಸವಕಾಲೀನ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ. ನನ್ನ ಶೀರ್ಷಿಕೆ: ನೀ ಕೊಟ್ಟ ಭೂಮಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ಎಂದು ಹೇಳುವ ವಚನದಲ್ಲಿ ಭೂಮಿ, ಬಂಗಾರ ಮತ್ತು ಹೆಣ್ಣು ಮನುಷ್ಯನ ಸ್ವತ್ತಲ್ಲ ಎಂದು ಸ್ಪಷ್ಟವಾಗಿ ಬಂದಿದೆ. ಈ ಮಾತು ಸಾರ್ವತ್ರಿಕ ಸತ್ಯವಾದುದು. ಹಾಗಾದರೆ ಈ ಭೂಮಿ ಯಾರಿಗೆ ಸಂಬಂಧಪಟ್ಟದ್ದು? ಇದು ಭಗವಂತ ನೀಡಿದ ಪ್ರಸಾದ. ಭಗವಂತ ಅಣುಋಣ ತೃಣಕಾಷ್ಟದಲ್ಲಿಯೂ ಇದ್ದಾನೆ ಎಂದರೆ ಈ ಭೂಮಿಯ ಪ್ರತಿಯೊಂದು ಅಂಶ ಭಗವಂತನೇ ಆಗಿದ್ದಾನೆ. ಜೇಡರ ದಾಸಿಮಯ್ಯನವರು ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎಂದು ಸ್ತುತಿಸುತ್ತಾರೆ. ಇತಿಹಾಸದ ಪುಟಗಳನ್ನು ತೆರೆದಾಗ ಪ್ರಾಚೀನ ಕಾಲದಲ್ಲಿ ಅಲೆಮಾರಿಯಾಗಿದ್ದ ಮನುಷ್ಯ ಒಂದೆಡೆ ನೆಲೆ ನಿಂತು ಬದುಕು ಕಟ್ಟಿಕೊಂಡಿದ್ದು ಭೂಮಿ ತಾಯಿಯನ್ನು ನಂಬಿಕೊಂಡು ಎಂಬುದರಲ್ಲಿ ಸುಳ್ಳೇನಲ್ಲ. ಬೇಟೆ ಸಂಸ್ಕೃತಿಯಿಂದ ಪರಿವರ್ತನೆಗೊಂಡು ಮಾನವ ಅವಲಂಬಿಸಿದ್ದು ಕೃಷಿ ಸಂಸ್ಕೃತಿಯನ್ನು. ಈ ಆವಿಷ್ಕಾರದಲ್ಲಿ ಅವನು ಕಂಡುಕೊಂಡ ಸತ್ಯವೆಂದರೆ ಈ ಭೂಮಂಡಲದಲ್ಲಿ ಹಲವು ಪ್ರಕಾರದ ಭೂಮಿಗಳಿವೆ. ಭೌಗೋಳಿಕ ಅಂಶದ ಪ್ರಕಾರ ಕೃಷಿಯನ್ನು ಮಾಡಬಹುದೇ ವಿನಃ ಎಲ್ಲ ತರಹದ ಬೆಳೆಗಳನ್ನು ಎಲ್ಲ ತರಹದ ಭೂಮಿಗಳಲ್ಲಿ ಕೃಷಿ ಮಾಡಲು ಸಾಧ್ಯವಿಲ್ಲ. ಆಯಾ ಭೂಮಿಗಳ ಅನುಸಾರವಾಗಿ ವಿಶೇಷ ಬೆಳೆಗಳ ಕೃಷಿ ಕಾಣಬಹುದಾಗಿದೆ. ನಮ್ಮ ನಾಡಿನ ಮೂಲಾಧಾರ ಕೃಷಿಯಾಗಿದೆ. ಕೃಷಿಗೆ ಭೂಮಿಯೇ ಮುಖ್ಯ. ಈ ಕೃಷಿಯನ್ನು ಮಣ್ಣಿನಲ್ಲಿ ಬಿತ್ತಿ ಬೆಳೆಯುವುದು ಆಗಿದೆ. ಕೃಷಿ ಎಂಬುದು ಸಂಸ್ಕೃತಿ ಎಂದು ಮಾತನಾಡುವ ಸಂದರ್ಭದಲ್ಲಿ ಡಿವಿಜಿಯವರ ಸಂಸ್ಕೃತಿ ಕೃತಿಯಲ್ಲಿ ಸಂಸ್ಕೃತಿ ಶಬ್ದವನ್ನು ಇಂಗ್ಲಿಶಿನ ಕಲ್ಚರ್ ಎಂಬುದಕ್ಕೆ ಸಂವಾದಿಯಾಗಿ ಬಳಸಲಾಗುತ್ತದೆ. ಕಲ್ಚರ್ ಎಂಬುದರ ಮೂಲ ಪದ ಕಲ್ಟ್ ಅಥವಾ ಕಲ್ಟಸ್ ಎಂದರೆ ಗೌರವಿಸು, ಸೇವೆ ಮಾಡು ಎಂದರ್ಥ ನೀಡಿದ್ದಾರೆ. ಒಂದು ಕಡೆ ದೈವಭಕ್ತಿ, ಇನ್ನೊಂದೆಡೆ ಭೂದೇವಿಯ ಆರಾಧನೆ. ಅಗ್ರಿಕಲ್ಚರ್ ಎಂದರೆ ಭೂಮಿಯನ್ನು ಉತ್ತಿ, ಬಿತ್ತಿ, ನೀರು, ಗೊಬ್ಬರ ಹಾಕಿ ಹಸನು ಮಾಡುವಂತೆ ಮನುಷ್ಯನಲ್ಲಿರುವ ವಿಶೇಷವಾದ ಶಕ್ತಿಗಳು ಮೊಳಕೆಯೊಡೆದು ಬೆಳೆಯುವುದಕ್ಕಾಗಿ ಮಾಡಬೇಕಾದ ಅಂತರಂಗದ ವ್ಯವಸಾಯ ಸಂಸ್ಕೃತಿ. ಕೃಷಿಯ ಆರಂಭಿಕ ಜ್ಞಾನವು ರೈತನಿಂದ ರೈತನಿಗೆ ಮೌಖಿಕವಾಗಿ ಹರಡುವ ಅನುಭವಗಳ ಸಂಗ್ರಹವಾಗಿತ್ತು. ಮಧ್ಯಯುಗೀನ ಕಾಲದಲ್ಲಿ ರೈತರಿಗೆ ಶಿಕ್ಷಣ ನೀಡುವ ಚಳುವಳಿ ಆರಂಭವಾಯಿತು. ಆಧುನಿಕ ಯುಗಕ್ಕೆ ಬಂದಾಗ ಕೃಷಿಯು ಒಂದು ವಿಜ್ಞಾನವಾಗಿ ಜೀವಶಾಸ್ತ್ರದ ವಿಶಾಲ ಬಹುಶಿಸ್ತೀಯ ಕ್ಷೇತ್ರವಾಯಿತು. ಇದರಿಂದ 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಕೃಷಿ ಕಾಲೇಜುಗಳು ಅಮೆರಿಕಾದಲ್ಲಿ ಆರಂಭವಾಗಿ ಕೃಷಿಯಲ್ಲಿ ಸಂಶೋಧನೆಯು ಮಹತ್ವ ಪಡೆಯಿತು. ಇದು ಕೃಷಿಯ ಅಭ್ಯಾಸ ಮತ್ತು ತಿಳುವಳಿಕೆಯಲ್ಲಿ ಬಳಸಲಾಗುವ ನಿಖರ, ನೈಸರ್ಗಿಕ, ಆರ್ಥಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ಭಾಗಗಳನ್ನು ಒಳಗೊಂಡಿದೆ. ಇವುಗಳಲ್ಲಿ ಮಣ್ಣು, ಬೆಳೆ ಮತ್ತು ಕೊಯ್ಲು, ಪ್ರಾಣಿ ಉತ್ಪಾದನೆ ಮತ್ತು ಸಂಸ್ಕರಣೆಯ ತಂತ್ರಜ್ಞಾನಗಳನ್ನು ಒಳಗೊಂಡಿವೆ. ಇವುಗಳಲ್ಲಿ ಮಣ್ಣು ಮತ್ತು ಜಲವಿಜ್ಞಾನವು ಮಣ್ಣಿನ ಭೌಗೋಳಿಕ ಉತ್ಪಾದನೆ, ಮಣ್ಣು ಮತ್ತು ನೀರಿನ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಮತ್ತು ಮಣ್ಣಿನ ಫಲವತ್ತತೆಗೆ ಸಂಬಂಧಿಸಿದ ಎಲ್ಲ ಇತರ ಅಂಶಗಳನ್ನು ನಿರ್ವಹಿಸುತ್ತಿದೆ. ಕೃಷಿಯನ್ನು ವಿಜ್ಞಾನವಾಗಿ ಓದುತ್ತಿರುವ ಮತ್ತು ಅರ್ಥೈಸುತ್ತಿರುವ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಪದದ ಬಳಕೆ ನೋಡಿ ಸಾಹಿತ್ಯದಲ್ಲಿಯೂ ವಿಜ್ಞಾನವಿದೆಯಲ್ಲವೇ ಎಂದು ಸೋಜಿಗ ಪಟ್ಟದ್ದುಂಟು. ಈ ಹಿನ್ನೆಲೆಯಲ್ಲಿ ಶರಣರ ವಚನಗಳಲ್ಲಿ ಹುದುಗಿರುವ ಕೃಷಿ ಚಿಂತನೆಗಳು ಕೃಷಿಯ ವೈಜ್ಞಾನಿಕ ದೃಷ್ಟಿಯನ್ನು ಬೆಂಬಲಿಸುವಂತಿವೆ ಎಂಬುದನ್ನು ಹಲವಾರು ವಚನಗಳ ಮೂಲಕ ಸ್ಪಷ್ಟೀಕರಿಸಬಹುದಾಗಿದೆ. ಭೂಮಿ
ಪ್ರಕೃತಿಯ ಅತ್ಯುನ್ನತ ಕೊಡುಗೆ ಭೂಮಿ. ಇದು ಮಾನವನ ಬದುಕಿಗೆ ಗಾಳಿ, ನೀರು, ಆಹಾರ ಮತ್ತು ಬೆಳಕಿನಂತೆ ಮಾನವನ ಅಸ್ತಿತ್ವವು ಮಣ್ಣಿನ ಮೇಲೆ ನಿಂತಿದೆ. ಆದ್ದರಿಂದ ಭೂಮಿಯು ಕೂಡ ಪಂಚಭೂತಗಳಲ್ಲಿ ಒಂದು. ಶಿವಯೋಗಿ ಸಿದ್ಧರಾಮರ ವಚನದಲ್ಲಿ ದೇವರಿಗೆ ಕೃಷಿಯ ನೇಮಕ ಮಾಡುವರಲ್ಲದೆ ದೇವರ ಪ್ರಥಮ ಮುಖ ಭೂಮಿ ಎಂದು ಅರಿಯಿರಿ ಈ ಲೋಕ ಎಂಬ ವಚನದಲ್ಲಿ ದೇಹ ಮತ್ತು ಕೃಷಿಯ ಬಗ್ಗೆ ಹೇಳುತ್ತಾ, ಮಣ್ಣೆಲ್ಲ ಮಹಾದೇವನ ಸದ್ಯೋಜಾತ ಮುಖ ನೋಡ, ನೀರೆಲ್ಲ ಮಹಾದೇವನ ವಾಮದೇವ ಮುಖ ನೋಡ, ಪ್ರಳಯಾಗ್ನಿಯೆಲ್ಲ ಮಹಾದೇವನ ಅಘೋರ ಮುಖ, ಮಾರುತವೆಲ್ಲ ಮಹಾದೇವನ ತತ್ಪುರುಷ ಮುಖ ಹೇಳುವುದು ಭೂಮಿ ಮತ್ತು ಭೂಮಿಯಲ್ಲಿರುವ ನೀರನ್ನು ಬಳಸಿ ಬಂದ ಬೆಳೆಯು ದೇವರ ಪ್ರಸಾದ. ಮಣ್ಣು, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶಗಳೆಂಬ ಪಂಚಭೂತಗಳನ್ನು ಮಹಾದೇವನ ಮುಖವೆಂದು ಹೇಳಲಾಗುತ್ತದೆ. ಭೂಮಿಯ ಪ್ರಕಾರಗಳು. ಭೂಮಿಯು ಚೌಗು ಪ್ರದೇಶ ಮತ್ತು ಖುಷ್ಕಿ ಅಥವಾ ಒಣ ಪ್ರದೇಶಗಳೆಂಬ ಎರಡು ಪ್ರಕಾರಗಳನ್ನು ಹೊಂದಿದೆ. ಆಧುನಿಕ ಕೃಷಿಯ ಪ್ರಕಾರ ಕರ್ನಾಟಕದ ರಾಜ್ಯದಲ್ಲಿನ ಮಣ್ಣುಗಳನ್ನು ಮುಖ್ಯವಾಗಿ 5 ವಿಧವಾಗಿ ವರ್ಗೀಕರಿಸಬಹುದು. 1 ಕೆಂಪು ಮಣ್ಣು, 2 ಕಪ್ಪು ಮಣ್ಣು, 3 ಜಂಬಟ್ಟಿಗೆ ಮಣ್ಣು, ಕಡಲು ತೀರ ಪ್ರದೇಶದ ಹಾಗೂ ಒಳನಾಡಿನ ರೇವಿ ಮಣ್ಣು, ಅರಣ್ಯ ಮಣ್ಣು. 12ನೇ ಶತಮಾನದ ಶರಣರು ಕರ್ನಾಟಕದಲ್ಲಿ ನೆಲೆಯೂರಿದ್ದರಿಂದ ಕರ್ನಾಟಕದ ನೆಲಗಳನ್ನು ಕುರಿತು ಹೇಳಿದ್ದಾರೆ. ಭೂಮಿಯ ಮಣ್ಣನ್ನು ಆಧರಿಸಿ 3 ಬಗೆಯ ಭೂಮಿಗಳಿರುವುದನ್ನು ವಚನಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅದನ್ನು 3 ನೆಲದ ಭೂಮಿ ಎಂದು ಮಳೆಯಾಶ್ರಿತೆಯಾಗಿರುವುದು ಕಾಢಾರಂಭ ಅಂದರೆ ಖುಷ್ಕಿ ಒಣ ಬೇಸಾಯ, ನೀರಾರಂಭ ಎಂದರೆ ಗದ್ದೆ ಮತ್ತು ತೋಟದ ಭೂಮಿ ಎಂದು ವಿಭಜಿಸಿ ಹೇಳುವಲ್ಲಿ ಕೃಷಿಗೆ ಬೇಕಾದ ಭೂಮಿಗಳ ಕುರಿತು ಚರ್ಚಿಸಲಾಗಿದೆ. ಉಪ್ಪಣಿಗ ಭರಮಣ್ಣನವರ ವಚನದಲ್ಲಿ ಕರ್ಲಭೂಮಿ, ನೀರಭೂಮಿ, ಹಾಳಭೂಮಿ ಈ 3 ಭೂಮಿಯ ಸವಳು ತಾರದೆ ಕೆಂಪು, ಮಸಪು, ಬಿಳುಪೆಂಬ ತ್ರಿಭೂಮಿಯ ಸವಳು ತಂದು ನೀರಿಲ್ಲದ ಮಾಳ ಉಪ್ಪ ಸೇವಿಸಿ ಕಾಯಕವ ಮಾಡುತ್ತಿರ್ಪರು. ಹೊಡೆಗೊಲ್ಲ ಬಂಕಣ್ಣ ಕರ್ಲಭೂಮಿ, ಸವಳು ಭೂಮಿ, ಕಲ್ಲು ಭೂಮಿ ಈ 3 ಭೂಮಿಯ ಹುಲ್ಲಿನ ಹೊಡೆಯ ರಸವ ಸೇವಿಸದೆ ಕೆಂಪು, ಬಿಳುಪು, ಮಸಬು ಎಂಬ ಭೂಮಿಯ ಹುಲ್ಲ ಹೊಡೆಯ ರಸವ ಸೇವಿಸಿ ಗುರು ಕೊಟ್ಟ ಕಾಯಕದಲ್ಲಿರ್ಪರು ಎಂದು ಹೇಳುವಲ್ಲಿ ಎಂತಹ ಭೂಮಿಯಲ್ಲಿ ಬೆಳೆದ ಬೆಳೆ ಚೆನ್ನಾಗಿರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ವಚನದಲ್ಲಿ ಸವಳು ಭೂಮಿಯ ಉಳ್ಳಿ, ಮೂಲಂಗಿ, ಬೆಳ್ಳುಳ್ಳಿ, ಸಬ್ಬಸಿಗೆ, ನಾರುಗಡ್ಡೆಯ ತಿಂದವರಿಗೆ ರೋಗ ಪ್ರಾಪ್ತಿಯಾಗುವುದು. ಕೆಂಪು ಭೂಮಿಯ ಉಳ್ಳಿ, ಮೂಲಂಗಿ, ಬೆಳ್ಳುಳ್ಳಿ, ಸಬ್ಬಸಿಗೆ, ನಾರುಗಡ್ಡೆಯ ತಿಂಬವರಿಗೆ ರೋಗ ಪರಿಹಾರವಾಗುವುದು ಎಂದು ಹೇಳುವಲ್ಲಿ ಭೂಮಿಯನ್ನು ಆಧರಿಸಿ ಬೆಳೆ ಬೆಳೆದು ಅವುಗಳಲ್ಲಿ ಸೇವಿಸುವ ಮತ್ತು ಸೇವಿಸಬಾರದೆನ್ನುವ ಮಾಹಿತಿ ಲಭ್ಯವಾಗುತ್ತದೆ. ಬೆಳೆಗಳು. ಗೋಧಿ ಏಕದಳದ ಆಹಾರ ಧಾನ್ಯ. ಅನೇಕ ಬಗೆಯ ಗೋಧಿ ತಳಿಗಳಿವೆ. ಅಲ್ಲಮ್ಮ ಪ್ರಭುದೇವರ ವಚನದಲ್ಲಿ 18 ಬಗೆಯ ಧಾನ್ಯಗಳೆಂದು ಹೇಳುವಾಗ ಗೋಧಿಯ ಉಲ್ಲೇಖ ಕಂಡುಬರುತ್ತದೆ. ತಮಗೆಲ್ಲಿಯದೇ ಆ ಫಲವು 18 ಧಾನ್ಯಕ್ಕಲ್ಲದೆ ಕಾಡಸಿದ್ದೇಶ್ವರ ವಚನದಲ್ಲಿ ಹೊಲ ಹಸನ ಮಾಡಿ ಗೋಧಿ, ಕಡಲೆ, ಜೋಳ ಮೊದಲಾದ 18 ಧಾನ್ಯ ಜೀನಸವಿಲ್ಲದೆ ಬಿತ್ತಿ ಬೆಳೆದು ಎಂದು ಹೇಳುವಲ್ಲಿ ಹಸನಾದ ಹೊಲದಲ್ಲಿ ಗೋಧಿ, ಕಡಲೆಯ ಬಿತ್ತಿ ಬೆಳೆಯುವ ಅಂಶ ಕಂಡುಬರುತ್ತದೆ. ಖುಷ್ಕಿ ಭೂಮಿಯಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ನವಣೆ, ಹಾರಕ, ಬರಗು, ಸಾಮೆಗಳಂತಹ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಅನೇಕ ವಚನಕಾರರ ವಚನಗಳಲ್ಲಿ ಈ ಬೆಳೆಗಳ ಉಲ್ಲೇಖ ಕಂಡುಬರುತ್ತದೆ. ಇವು ಆಹಾರ ಧಾನ್ಯಗಳಾಗಿದ್ದು ಬಡವರ ಪಾಲಿನ ಭಾಗ್ಯದ ಬೆಳೆಗಳಾಗಿವೆ. ಸಿದ್ದರಾಮೇಶ್ವರರ ವಚನದಲ್ಲಿ ನೀರಿಲ್ಲದ ಭೂಮಿಯಲ್ಲಿ 3 ಹೇರು ನವಣೆಯ ಬೆಳೆದುದ ಕಂಡೆ ಆ ನವಣೆ ಎಂದು ಹೇಳುವಲ್ಲಿ ನವಣೆ ಖುಷ್ಕಿ ಬೆಳೆಯಲ್ಲಿ ಬೆಳೆಯುವ ಒಂದು ಸಿರಿಧಾನ್ಯ. ಇದನ್ನು ಬಯಲುನಾಡಿನ ಪ್ರದೇಶಗಳಾದ ಬಳ್ಳಾರಿ, ಕಲಬುರಗಿ, ರಾಯಚೂರು, ವಿಜಯಪುರ ಮತ್ತು ಚಿತ್ರದುರ್ಗ
ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ. ಸೊಡ್ಡಳ ಬಾಚರಸನ ವಚನದಲ್ಲಿ ನವಣೆ, ಹಾರಕ, ಬರಗು, ಸಾಮೆ, ಎಂಬ ಧಾನ್ಯ 50 ಖಂಡುಗ, ನವಣೆ, ಹಾರಕ, ಬರಗು ಮುಂತಾದ ಧಾನ್ಯಗಳನ್ನು ಅಳೆದು ಕೊಡುವ ಅಂಶ ಕಂಡುಬರುತ್ತದೆ. ಮಿಶ್ರ ಬೆಳೆಗಳು ಒಂದೇ ಭೂಮಿಯಲ್ಲಿ ಏಕಕಾಲದಲ್ಲಿ 2 ಅಥವಾ ಹೆಚ್ಚಿನ ಬೆಳೆಗಳನ್ನು ಒಟ್ಟಿಗೆ ಬೆಳೆಯುವ ಪ್ರಕ್ರಿಯೆ. ಧಾನ್ಯಗಳನ್ನು ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳೊಂದಿಗೆ ಬೆರೆಸಲಾಗುತ್ತದೆ. ಜೋಳದ ಜೊತೆಗೆ ದ್ವಿದಳ ಧಾನ್ಯಗಳು, ಸಾಸಿವೆ ಎಣ್ಣೆಯ ಬೀಜಗಳನ್ನು ಬೆಳೆಯಲಾಗುತ್ತದೆ. ಜೋಳ, ರಾಗಿ, ಶೇಂಗಾ ಬೆಳೆಗಳ ಜೊತೆಗೆ ಅನೇಕ ಉಪಬೆಳೆಗಳನ್ನು ಬೆಳೆಯಲಾಗುತ್ತದೆ. ಹತ್ತಿ, ಮೆಣಸಿನ ಗಿಡ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮುಂತಾದವುಗಳು ಮಿಶ್ರ ಬೆಳೆಗಳಾಗಿವೆ. ತೆಂಗು, ಹಲಸು, ಮಾವು ಇವು ಹೊಲದ ಬದುಗಳಲ್ಲಿ ಬೆಳೆಯುವ ಬೆಳೆಗಳಾಗಿವೆ. ನೆಲವಿಲ್ಲದ ಭೂಮಿ ಭಾಗವ ಮಾಡಿ ಕಳ್ಳಿ ಮುಳ್ಳ ಹಚ್ಚದೆ ಶೀಗರಿ ಗಜಗ ಹಚ್ಚಿ ಉಳ್ಳಿ, ಮೂಲಂಗಿ, ಬೆಳ್ಳುಳ್ಳಿ, ಸಬ್ಬಸಿಗೆ, ನಾರಗಡ್ಡೆ ಮೊದಲಾದ ಕಿರುಗಳ ಬಾಡವ ಬಿತ್ತದೆ. ತೆಂಗು, ಹಲಸು, ಮಾವು ಮೊದಲಾದ ಅಮೃತ ಫಲದ ವೃಕ್ಷವ ಬಿತ್ತಿ ನೀರಿಲ್ಲದ ಫಲವಡ್ಡಿ ಕಾಯಕವ ಮಾಡುತ್ತಿರ್ಪರು ಎಂದು ಕಾಡಸಿದ್ದೇಶ್ವರರ ವಚನದಲ್ಲಿ ಉಲ್ಲೇಖ ಬರುತ್ತದೆ. ಸಿದ್ದರಾಮ ಚರಿತ್ರೆಯಲ್ಲಿ ಕ್ಷೀರ ದಧಿಮ ದುಷ್ಯಂತ ಅಶಿತನಾಗರಂ ಮರೀಚ ಜೀರಕ್ಕರಂ ಲವಣವೆಲ್ಲ ಎಂದು ಹೇಳುವಲ್ಲಿ ಶುಂಠಿ, ಮೆಣಸು, ಜೀರಿಗೆ ಮುಂತಾದ ಸಾಂಬಾರು ಪದಾರ್ಥಗಳನ್ನು ಮಿಶ್ರ ಬೆಳೆಗಳನ್ನಾಗಿ ಬೆಳೆಯುವುದನ್ನು ಹೇಳಲಾಗಿದೆ. ದ್ವಿದಳ ಧಾನ್ಯಗಳು ಅಲ್ಲಮನ ವಚನದಲ್ಲಿ ತಮಗೆಲ್ಲಿಯದೇ ಆ ಫಲವು 18 ಧಾನ್ಯಕ್ಕಲ್ಲದೆ ಎಂದು ಹೇಳುವಲ್ಲಿ 18 ಬಗೆಯ ಧಾನ್ಯಗಳಲ್ಲಿ ಕಡಲೆ, ತೊಗರಿ, ಹುರುಳಿ, ಉದ್ದು, ಹೆಸರು ದ್ವಿದಳ ಧಾನ್ಯಗಳಾಗಿವೆ. ಅಕ್ಕಮ್ಮನ ವಚನದಲ್ಲಿ ಲತೆ, ಪರ್ಣ ಮೊದಲಾದ ಪಚ್ಚೆ ಪೈರು, ಗೆಣಸು ಪದಳ ಹುಡುಕ ಮುಟ್ಟದೆ ಎಂಬಲ್ಲಿ ಇಲ್ಲಿ ಪೈರು ಎಂಬುದು ಭತ್ತ, ರಾಗಿ, ಜೋಳ ಮುಂತಾದ ಆಹಾರ ಧಾನ್ಯಗಳಾದರೆ ಪಚ್ಚೆ ಎಂದರೆ ಕಾಯಿಪಲ್ಲೆ, ದ್ವಿದಳ ಎಂಬುದು ದ್ವಿದಳ ಧಾನ್ಯಗಳನ್ನು ಹೇಳುವಂತಿದೆ. ತೋಟದ ಬೆಳೆಗಳು ತೋಟವೆಂದರೆ ನಮ್ಮ ಕಣ್ಣ ಮುಂದೆ ಒಂದು ರೀತಿಯಲ್ಲಿ ಸಮೃದ್ಧತೆ ಕಣ್ಣ ಮುಂದೆ ಬರುತ್ತದೆ. ತೋಟವನ್ನು ಹೊಂದಿರುವವರು ಶ್ರೀಮಂತರಾಗಿರುತ್ತಾರೆ. ತೋಟದ ಬೆಳೆಗಳ ಕುರಿತು ವಚನಗಳಲ್ಲಿ ಬಹಳ ಸಮರ್ಥವಾಗಿ ಬಂದಿವೆ. ಅಕ್ಕಮಹಾದೇವಿಯ ವಚನದಲ್ಲಿ ಇಳೆ, ನಿಂಬೆ, ಮಾವು, ಮಲ್ಲಿಗೆ, ಪಚ್ಚೆ ಬೆಳೆಗಳು ಬಂದರೆ ಅಂಬಿಗರ ಚೌಡಯ್ಯನವರ ವಚನದಲ್ಲಿ ಹಿತ್ತಿಲ ಸೊಪ್ಪಿಂಗೆ ನೀರ ಹೊಯ್ದು ಮತ್ತೆ ಪುನರತಿಯಾಗಿ ಕೊಯ್ದವನಂತೆ ಎಂಬಲ್ಲಿ ಸೊಪ್ಪು ತೋಟದಲ್ಲಿ ಬೆಳೆಯುವ ಉಪಬೆಳೆಯಾಗಿದೆ. ಕೆಲವು ತರಹದ ಸೊಪ್ಪುಗಳನ್ನು ಮೇಲ್ಭಾಗ ಮಾತ್ರ ಕೈಯಿಂದ ಕೊಯ್ಯುತ್ತಾರೆ, ಆದರೂ ಅದು ಮುಂದೆ ಮತ್ತೆ ಚಿಗುರುತ್ತದೆ. ಮಾದಾರ ಧೋಳಯ್ಯನು ಏರಿ ಎಂಗಿನ ಮರ ನೀರು ಬಲಿದು ಅದರೊಳಗೆ ಅರಿತು ಆ ಸಾರವೇ ಕಾಯದಲ್ಲಿ, ಆ ಕಾಯ ತುಷಾರ ಹಿಂಗಿ ನೆರೆ ಬಲಿತು ಹಣ್ಣು ಎಣ್ಣೆಯಾಗಿ ನೀರಲ್ಲಿ ಅಡಗಿತ್ತು ಎಂದು ಹೇಳುವ ವಚನದಲ್ಲಿ ತೆಂಗಿನಕಾಯಿಯಲ್ಲಿ ಭೂಮಿಯ ನೀರು ಸೇರಿ ಆ ನೀರು ತಿರುಳಾಗಿ, ತಿರುಳು ಬಲಿತು ಕೊಬ್ಬರಿಯಾಗಿ, ಕೊಬ್ಬರಿಯಿಂದ ಎಣ್ಣೆ ಬರುತ್ತದೆ ಎಂದು ವಚನವೊಂದರಲ್ಲಿ ಹೇಳುತ್ತಾನೆ. ಭೂಮಿಯ ಆರೈಕೆ ರೈತನಿಗೆ ಭೂಮಿ ಒಂದು ಪುಣ್ಯಭೂಮಿ. ಅದನ್ನು ರಕ್ಷಣೆ ಮಾಡುವುದು ತಮ್ಮ ಕರ್ತವ್ಯವೆಂದು ತಿಳಿದಿರುತ್ತಾರೆ. ಹೊಲಕ್ಕೆ ಒಡ್ಡು ಕಟ್ಟುವುದು, ಬೀಜ ನಾಟಿ ಮಾಡುವ ಪೂರ್ವದಲ್ಲಿ ಕಳೆ ತೆಗೆಯುವುದು, ಗೊಬ್ಬರ ಹಾಕುವುದು, ಬೇಲಿ ಹಾಕುವುದು ಮುಂತಾದ ಭೂಮಿಯ ಆರೈಕೆ ವಿಚಾರಗಳು ವಚನಗಳಲ್ಲಿ ಕಂಡುಬರುತ್ತವೆ. ಅವುಗಳಲ್ಲಿ ಸಿದ್ದರಾಮೇಶ್ವರರು ಹೊಲ ಮೇರೆ ಹೊಲವು ದಪ್ಪಿದ ನಾದ ಕಳೆಗಳ ಎನ್ನುವಲ್ಲಿ ಹೊಲಗಳಿಗೆ ಇರುವ ಒಡ್ಡುಗಳನ್ನು ದಾಟಿ ಕೃಷಿ ಮಾಡಿದರೆ ಅಕ್ಕಪಕ್ಕದವರ ಜೊತೆ ಜಗಳವಾಗುತ್ತವೆ. ಅದಕ್ಕೆ ಪ್ರತಿ ವರ್ಷದ ಹೊಲದ ಒಡ್ಡುಗಳನ್ನು ಸರಿಪಡಿಸಬೇಕು ಎನ್ನುತ್ತಾರೆ. ಕಾಡಸಿದ್ದೇಶ್ವರರು ಹೊನ್ನ ತೆತ್ತಲ್ಲದೆ ಹೊಲ ಮಾಡಬಾರದು, ಹಾದಿ ಹೊಲವ ಮಾಡಿ ಮೂರೆತ್ತು ಹೂಡಿ ಎನ್ನುವಲ್ಲಿ ಭೂಮಿಯನ್ನು ಕೊಳ್ಳುವಲ್ಲಿ ಹಣ ಮಾಡಬೇಕು.
ರಸ್ತೆಯಲ್ಲಿ ಹೊಲ ಮಾಡಿದರೆ ಅದಕ್ಕೆ ಬೇಲಿ ಹಾಕಿ ಹಕ್ಕಿ ಹೊಡೆದು ಆಳುಗಳಿಟ್ಟು ಸಂರಕ್ಷಣೆ, ಹೊಲಗಳನ್ನು ಲಾವಣಿ ಕೊಡುವುದು, ಕೊಟ್ಟ ಮೇಲೆಯೂ ಹೊಲದ ಮಾಲೀಕರು ಹೊಲದ ಕಾಳಜಿ ಮಾಡುವ ವಿಚಾರಗಳು ಬರುತ್ತವೆ. ಅಂತರಂಗ ಕೃಷಿ. ಧರೆ ಇಲ್ಲದೆ ಬೆಳೆಯಬಹುದೇ ಧಾನ್ಯವ, ಮಳೆ ಇಲ್ಲದೆ ನೋಡಬಹುದೇ ಬೆಳೆಗಳ ಎಂಬುದು ಸಿದ್ದರಾಮನ ವಚನ. ಅಂತಹ ಭೂಮಿಯನ್ನು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಕಳೆದನೆಯ ಭ್ರಾಂತಿಯ ಬೇರ. ಅಲ್ಲವ ಪ್ರಭುವಿನ ವಚನವೊಂದರಲ್ಲಿ ಭೂಮಿಯಲ್ಲಿ ಸಸಿಯೊಂದು ಬೆಳೆಯಬೇಕಾದರೆ ಹಂತವಾದ ಪ್ರಕ್ರಿಯೆಗಳನ್ನು, ಭೂಮಿಯನ್ನು ಹದ ಮಾಡುವಲ್ಲಿಯ ಪ್ರಕ್ರಿಯೆಗಳನ್ನು ಹೇಳುತ್ತಲೇ ಮನುಷ್ಯನ ಅಂತರಂಗ ಪಕ್ವವಾಗಲು ವೈಚಾರಿಕ ಬೀಜವನ್ನು ಬಿತ್ತಿ ಅದರ ಫಲವನ್ನು ಪಡೆಯಲು ಅನೇಕ ಸಂಸ್ಕಾರಗಳನ್ನು ಮನುಷ್ಯ ಪಡೆದುಕೊಂಡು ಅವುಗಳನ್ನು ಅಳವಡಿಸಿಕೊಂಡರೆ ಮನುಷ್ಯನಿಂದ ದೇವನಾಗುತ್ತಾನೆ. ಒಕ್ಕಲಿಗ ಮುದ್ದಣ್ಣ ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು, ಅಲ್ಲಿಲ್ಲದ ಆಚೆ ಮಧ್ಯಭೂಮಿ, 3 ನೆಲದ ಭೂಮಿಯ 6-5 ಬೆಳೆದನೆಂದೆಡೆ ಯಾರು ವಶವೂ ಅಲ್ಲ ಎಂದು ಹೇಳುವಲ್ಲಿ ಬೆಳೆ ಚೆನ್ನಾಗಿ ಬರಲು ಭೂಮಿಯೇ ಮುಖ್ಯ. ಅದೇ ರೀತಿ ಭಕ್ತಿಯ ಬೆಳೆಯಲು ಮನಸ್ಸು ಮುಖ್ಯ. ದೇವ ನೀಡಿದ ಭೂಮಿಗಳಲ್ಲಿ ಒಂದು ಕರಲು, ಇನ್ನೊಂದು ಅತಿ ಕರಲು, ಮತ್ತೊಂದು ಮಧ್ಯಮದ್ದು. ಈ 3ರಲ್ಲಿಯೂ ಬೆಳೆಯಲು ಸಾಧ್ಯವಿಲ್ಲ. ಅದೇ ರೀತಿ ಮನಸ್ಸೆಂಬ ಭೂಮಿಯಲ್ಲಿ ಆಧ್ಯಾತ್ಮಿಕ ಕೃಷಿಯನ್ನು ಮಾಡುವ ಬಗ್ಗೆ ಚಿತ್ರಿಸುತ್ತಾನೆ. ಮುಂದುವರೆದು ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಭತ್ತ ಬಲಿದು ಉಂಡು ಎಂದಿರುವುದು ವಿಶೇಷ. ಭಕ್ತಿ ಎಂಬ ಪೃಥ್ವಿಯಲ್ಲಿ ಗುರುಪದೇಶವೆಂಬ ನೇಗಿಲಂ ಪಿಡಿದು ಎನ್ನುವ ಸುದೀರ್ಘ ವಚನದಲ್ಲಿ ಅಂತರಂಗದ ಕೃಷಿಯ ಸಾಧನೆಗೆ ಬಹಿರಂಗದ ಕೃಷಿಯ ಸಂಪನ್ಮೂಲವನ್ನು ಬಳಸಿಕೊಂಡಿದ್ದು ವಿಶೇಷವಾಗಿದೆ. ಭೂಮಿಯೊಂದು ಬರೀ ಕಲ್ಲು ಮಣ್ಣುಗಳಿರುವ ಒಂದು ಗ್ರಹವಲ್ಲ, ಸಕಲ ಸಚರಾಚರಗಳನ್ನು ಹೊಂದಿರುವ ಒಂದು ಸುಂದರ ಪುಣ್ಯಕ್ಷೇತ್ರ. ಇದರಿಂದ ಭೂಮಿಯಲ್ಲಿ ಸಾಕಷ್ಟು ಸಂಪತ್ತಿದೆ ಎನ್ನುವುದನ್ನು ಅಲ್ಲಮ ಪ್ರಭು ನೆಲದ ಮರೆಯ ನಿಧಾನದಂತೆ ದೇವನ ನಿಲುವನ್ನು ಭೂಮಿ ಮತ್ತು ದೇಹಗಳೆರಡರಲ್ಲಿಯೂ ಕಾಣಬಹುದಾಗಿದೆ ಎಂದಿದ್ದಾರೆ. ಅದನ್ನೇ ಬಸವಣ್ಣನವರು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜಮಂಕುರಿಸಿ ಎಂದು ಹೇಳುತ್ತಾ, ಭೂಮಿಯ ಮೇಲೆ ಬಿದ್ದ ಬೀಜ ಮೊಳಕೆಯೊಡೆದು ಎಲೆಯಾಗಿ ಹೂವಾಗಿ ಹಣ್ಣಾಗಿ ಕಳಚಿ ಬೀಳುವಾಗ ದೇವ ಇದು ನನ್ನ ಸ್ವತ್ತೆಂದು ತೆಗೆದುಕೊಳ್ಳುವ ಹಾಗೆ ಗುರುವೆಂಬ ಬೀಜ, ಲಿಂಗವೆಂಬ ಎಲೆ, ವಿಚಾರವೆಂಬ ಹೂವು, ಆಚಾರವೆಂಬ ಕಾಯಿ, ನಿಷ್ಪತ್ತಿ ಎಂಬ ಹಣ್ಣು ಎಂದು ಹೇಳುವಲ್ಲಿ ಲಿಂಗಾಂಗ ಸಾಮರಸ್ಯವಿರುವುದು. ಎರಡೂ ಕೃಷಿಗಳಲ್ಲಿಯೂ ಜೀವ ಚೈತನ್ಯವಿದೆ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಿಲೀಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲಹೆಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೇನು ಕೂಡಲ ಸಂಗಮ ದೇವ ಎಂದು ಹೇಳುವಂಥ ಕೃಷಿ ಕುರಿತ ವಚನಗಳು ಭೂಮಿ ಮತ್ತು ದೇಹವನ್ನು ಸಮೀಕರಿಸಿ ಹೇಳುವಂಥವುಗಳಾಗಿವೆ. ಯಾವ ರೀತಿ ಸಮೃದ್ಧ ಬೆಳೆಯಬೇಕಾದರೆ ಭೂಮಿಯಲ್ಲಿಯ ಕಸ ತೆಗೆದು ಹೆಂಟೆಗಳನ್ನು ಒಡೆದು ಹದ ಮಾಡಿ ಫಲವತ್ತತೆ ಮಾಡಿಕೊಂಡು ಸತ್ವಯುತವಾದ ಬೀಜಗಳನ್ನು ಹಾಕಿ ಸಸಿಗಳ ಆರೈಕೆ ಮಾಡಿ ಯಾವುದೇ ರೋಗ ರುಜಿನಗಳಿಗೆ ಈಡಾಗದಂತೆ ಬೆಳೆ ಕಾಪಾಡಿಕೊಂಡು ಕೊನೆಯಲ್ಲಿ ಸಂಪದ್ಭರಿತ ಬೆಳೆ ಕಣ್ಣ ಮುಂದೆ ಕಂಡಾಗ ರೈತನಿಗಾಗುವ ಸಂತೋಷ ಸಂಭ್ರಮಗಳು ಹೇಳತೀರದು. ಅದು ಅವನ ಶ್ರಮದ ಪ್ರತಿಫಲ. ಆಗ ಸಹಜವಾಗಿ ಅವನು ಭೂತಾಯಿಗೆ ಕೃತಜ್ಞನಾಗಿರುತ್ತಾನೆ. ಅದರಂತೆ ಇನ್ನೊಂದು ಮನುಷ್ಯನ ದೇಹ. ಈ ದೇಹ ಬರೀ ಅಂಗಾಂಗಗಳು, ರಕ್ತ ಮಾಂಸಗಳಿಂದ ತುಂಬಿದ ಸಾಕಾರ ರೂಪ ಮಾತ್ರವಲ್ಲ. ಇದರೊಳಗೆ ಒಂದು ಶಕ್ತಿ ಇದೆ. ಅದನ್ನು ಬಳಸಿಕೊಳ್ಳುವ ಪರಿ ಮನುಷ್ಯನಿಗಿರಬೇಕು. ಕೃಷಿಯು ಒಂದು ಸಂಸ್ಕೃತಿಯಾಗಿ ಹರಿದು ಬರುವಾಗ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳು ಬೆಳೆದು ಬಂದಿದ್ದವು. ಅಲ್ಲಿ ಸ್ವಾರ್ಥವಿರಲಿಲ್ಲ. ಈ ಭೂಮಿ ಬೆಳೆ ಎಲ್ಲರಿಗೂ ಸಂಬಂಧಪಟ್ಟದ್ದು ಎಂಬ ಕೌಟುಂಬಿಕ ಭಾವ ತುಂಬಿತ್ತು. ಇದರಿಂದ ಕೃಷಿಯು ತಾನು ಬೆಳೆಯುವುದರ
ಜೊತೆಗೆ ಅನೇಕ ವೃತ್ತಿ ಬಾಂಧವರನ್ನು ಬೆಳೆಸಿತು. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಆಧುನಿಕ ತಂತ್ರಜ್ಞಾನದ ಫಲವಾಗಿ ಯಾಂತ್ರೀಕರಣ ಬೆಳೆದು ಬಂದಿತು. ಇದು ಅನಿವಾರ್ಯವೂ ಆಯಿತು. ಜನಸಂಖ್ಯೆಯು ಹಿಂದೆ ದಿನದಿಂದ ದಿನಕ್ಕೆ ಹೆಚ್ಚಾದಾಗ ಅನಿವಾರ್ಯವಾಗಿ ಆಹಾರ ಉತ್ಪಾದನೆ ಮಾಡಬೇಕಾಯಿತು. ಇದರಿಂದ ಹಸಿರು ಕ್ರಾಂತಿ ಅಸ್ತಿತ್ವದಲ್ಲಿ ಬಂದಿತು. ಆದರೆ ಇದರ ಅಡ್ಡ ಪರಿಣಾಮಗಳನ್ನು ಸಹ ಎದುರಿಸಬೇಕಾಯಿತು. ಭೂಮಿಗೆ ರಾಸಾಯನಿಕ ಕೀಟನಾಶಕಗಳ ಬಳಕೆ ಜಾಸ್ತಿ ಆಯಿತು. ಇದರಿಂದ ಉಣ್ಣುವ ಆಹಾರವನ್ನು ನಾವೇ ವಿಷವನ್ನುಂಟು ಮಾಡಿಕೊಂಡಿದ್ದೇವೆ. ಅವಶ್ಯವಿದ್ದ ಕಾಡನ್ನು ಮೋಜು ಮಸ್ತಿಗೋಸ್ಕರ ನಾಡು ಮಾಡಿಕೊಂಡಿದ್ದೇವೆ. ಕೃತಕ ನಿಸರ್ಗವನ್ನು ಸೃಷ್ಟಿಸುವ ಹುನ್ನಾರದಲ್ಲಿ ಮನುಷ್ಯ ತನ್ನತನವನ್ನು ಮರೆಯುತ್ತಿರುವುದಲ್ಲದೆ ಮುಂದಿನ ಜನಾಂಗಕ್ಕೆ ಅನ್ಯಾಯ ಮಾಡುತ್ತಿದ್ದಾನೆ. ಈ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುದೇವರ ವಚನವೊಂದನ್ನು ಉದ್ಧರಿಸುವುದು ಅನಿವಾರ್ಯವಾಗಿದೆ. ಭೂಮಿಯಲ್ಲಿ ಹುಟ್ಟಿ ಅಂತರದಲ್ಲಿ ಬೆಳೆಯುವ ಫಲವೃಕ್ಷ ಸರ್ವರಿಗೆ ಭೂತಹಿತವಾಗಿ ಫಲರಸವನ್ನು ಈವಂತೆ ಈ ಭೂಮಿಯಾಗಿ ನಾ ಸಸಿಯಾಗಿ ಬೆಳೆದ ಬೆಂಬಳೆಯಲ್ಲಿ ಗುಹೇಶ್ವರ ಲಿಂಗವೆಂಬುದು ಫಲವಾಯಿತು. ಅರಿದ ಅರಿಕೆ ರಸವಾಯಿತು. ಸಂಗಣ ಬಸವಣ್ಣನಿಂದ ಎನ್ನಂಗ ಬಯಲಾಯಿತು. ದೇವನು ಭೂಮಿಯಾದರೆ ಮನುಷ್ಯ ಸಸಿಯಾಗಿ ಬೆಳೆದು ಎಲ್ಲರಿಗೂ ನೀಡುವ ಫಲ ಅದು ದೇವನಾಗುತ್ತಾನೆ ಎಂದರೆ ಮನುಷ್ಯ ದೇವನಾಗುವ ಹಂತ. ಈ ಹಂತದಲ್ಲಿ ಅಲ್ಲಮನಿಗೆ ಸಂಗನ ಬಸವಣ್ಣ ಮಾರ್ಗದರ್ಶಕನಾದರೆ ನಮಗೆಲ್ಲ ನೂರಾರು ಅಲ್ಲಮ ಪ್ರಭು ಮತ್ತು ಶರಣರು ಮಾರ್ಗದರ್ಶಕರಾಗಬೇಕಾಗಿದೆ. ಅಂದಾಗ ಮನುಷ್ಯನ ಅಜ್ಞಾನದಿಂದ ಭೂಮಿಯಲ್ಲಿ ಉಂಟಾಗುತ್ತಿರುವ ಅತಿಯಾದ ತಾಪಮಾನ, ಹವಾಮಾನ ವೈಪರೀತ್ಯಗಳಂತಹ ವೈರುಧ್ಯಗಳನ್ನು ತಡೆಯುವುದರ ಜೊತೆಗೆ ಮನುಷ್ಯನಲ್ಲಿರುವ ದ್ವೇಷ, ಮತ್ಸರ, ಹಿಂಸೆಗಳಂಥ ಅತಿರೇಕಗಳನ್ನು ಕಳೆದು ಸ್ನೇಹ ಸೌಹಾರ್ದದ ಸುಂದರ ಸಮಾಜವನ್ನು ಕಟ್ಟಲು ಸಾಧ್ಯ. ಇದರ ಜಾಗೃತಿಯನ್ನುಂಟು ಮಾಡಲು ಪ್ರತಿ ವರ್ಷ ಏಪ್ರಿಲ್ 22ರಂದು ಅಂತಾರಾಷ್ಟ್ರೀಯ ಭೂಮಿ ದಿನವನ್ನು ಆಚರಿಸಲಾಗುತ್ತಿದ್ದು, ಪ್ರಸ್ತುತ ವರ್ಷ ನಮ್ಮ ಶಕ್ತಿ ನಮ್ಮ ಗ್ರಹ ಧ್ಯೇಯವನ್ನು ಒಳಗೊಂಡದ್ದು ಫಲವತ್ತಾದ ಭೂಮಿ, ಸುಸಂಸ್ಕೃತ ಮನುಷ್ಯ ಎರಡನ್ನೂ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕಿದೆ. ಶರಣಾರ್ಥಿಗಳು.